ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಹಾಲಿಂಗೇಶ್ವರ ದೇವಸ್ಥಾನ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯಲ್ಲಿರುವಂಥದ್ದು. ಹಾಗೆ ನಮ್ಮ ವಂಶಸ್ಥರು ಆಗಿನ ಕಾಲದಿಂದಲೂ ಪೂಜೆ ಮಾಡ್ಕೊಂಡು ಬಂದಿರುವಂತಹ ಶ್ರೀ ಗಣಪತಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿರುವಂತಹ ಈ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ಕೊಳೋಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳಿ ಈ ಮೂಲಕ ಕೇಳ್ಕೊತೀನಿ. ಈ ದೇವಸ್ಥಾನ ದಾರದಹಳ್ಳಿಲಿದೆ. ಇದು ಮೂಡಿಗೆರೆಯಿಂದ 18 ಕಿಲೋಮೀಟ್ರು ದೂರದಲ್ಲಿರುವಂಥದ್ದು. ನೋಡ್ತಾ ಇರ್ಬೋದು, ಇದು ಎಂಟ್ರೆನ್ಸು. ಸೊ ಇಲ್ಲಿ ಹೋಮ ಹವನಗಳನ್ನೆಲ್ಲ ಇಲ್ಲೇ ನಡೆಸೋವಂಥದ್ದು. ದೇವಸ್ಥಾನದಲ್ಲಿ ಜಾತ್ರೆ ಇರೋದ್ರಿಂದ ಪಾತ್ರೆಗಳನ್ನೆಲ್ಲ ಹೊರಗಡೆ ಇಟ್ಟಿದ್ರು. ಸೊ ಇಲ್ಲಿರುವಂತಹ ಬಾವಿ, ಇಲ್ಲಿಗೆ ನಮ್ಮಪ್ಪ ಅಮ್ಮ, ನಮ್ಮತ್ತೆ, ನನ್ನ ಅತ್ತೆ ಮಗ, ನನ್ನ ಮಕ್ಕಳು ಎಲ್ಲರೂ ಹೋಗಿದ್ವಿ. ಸೊ ಒಂದ್ಸರಿ ರಜದಲ್ಲಿ, ಒಂದು ವರ್ಷಕ್ಕೊಂದ್ಸರಿ ಅಟ್ಲೀಸ್ಟ್ ನಾವು ಇಲ್ಲಿಗೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬರ್ತೀವಿ. ಇದು ಮಹಾಲಿಂಗೇಶ್ವರ ದೇವಸ್ಥಾನ. ಹಾಗೆ ನಮ್ಮ ವಂಶಸ್ಥರು ಪೂಜೆ ಮಾಡ್ತಾ ಇದ್ದಂತಹ ಗಣಪತಿ ವಿಗ್ರಹನ ಈಗ ದೇವಸ್ಥಾನ ಕಟ್ಟಿಸಿ ಆ ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ಪೂಜೆನ ಇಲ್ಲೇ ಮಾಡ್ತಾ ಇದ್ದಾರೆ. ಈ ಒಂದು ಗಣಪತಿನೇ ನಾನು ಹೇಳಿದ್ದ ಗಣಪತಿ. ಸೊ ಹಾಗೆ ಒಂದು ರೌಂಡ್ ಬರೋಣ ಬನ್ನಿ. ಮಲೆನಾಡಿನಲ್ಲಿ ಈ ಒಂದು ದೇವಸ್ಥಾನ ಇರುವಂಥದ್ದು ತುಂಬ ಖುಷಿಯಾಗುತ್ತೆ. ಸುತ್ತಮುತ್ತ ಹಸಿರು ಕಂಗೊಳಿಸ್ಕೊಂಡಿದೆ. ಸುತ್ತಮುತ್ತ ಎಲ್ಲ ಕಡೆಯೂ ಹೂಗಳ ರಾಶಿಗಳು ಕೂಡ ಇದೆ. ನಾಗರ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ. ನಾವು ಬೆಳಿಗ್ಗೆ 7:30 ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಿ. ಈ ಸುತ್ತಮುತ್ತ ಹಸಿರನ್ನು ನೋಡ್ತಾ ಇದ್ದರೆ ವಾಪಸ್ ಬರೋದೇ ಬೇಡ ಅನ್ನೋಷ್ಟು ಖುಷಿಯಾಗುತ್ತೆ ಇಲ್ಲಿ. ನನ್ನ ಮಕ್ಕಳಿಗಂತೂ ತುಂಬಾ ಖುಷಿಯಾಯಿತು. ಇದು ಅಮ್ಮನವರ ದೇವಸ್ಥಾನ. ಒಟ್ಟು 3 ಗುಡಿಗಳು ಇಲ್ಲೇ ಇದೆ. ಮಹಾಲಿಂಗೇಶ್ವರ, ಗಣಪತಿ ಹಾಗೆ ಅಮ್ಮನವರ ದೇವಸ್ಥಾನ. ಇದು ಮಹಾಲಿಂಗೇಶ್ವರ ಗುಡಿ. ಮೂರು ಕಡೆ ಅರ್ಚನೆಗೆ ನಮ್ಮಪ್ಪ ಅಮ್ಮ, ನಮ್ಮ ಅತ್ತೆ ಮಗ ತೆಂಗಿನಕಾಯಿನ ರೆಡಿ ಮಾಡ್ಕೊತಾ ಇದ್ರು. ಹಾಗೆ ಭಟ್ರು ಮಗಳು ತುಂಬ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು. ಅವ್ರ ಜೊತೆ ನನ್ನ ಮಕ್ಕಳು ಸೇರಿಕೊಂಡು ಹಾಡು ಹೇಳ್ತಾ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಸ್ವಚ್ಛಂದ ಪರಿಸರದಲ್ಲಿ ನೈಸರ್ಗಿಕ ಗೊಬ್ಬರದಲ್ಲಿ ಬೆಳೆದಿರುವಂತಹ ಹೂಗಳ ರಾಶಿನ ನೋಡ್ಕೊಬನ್ನಿ. ಈ ಒಂದು ದೇವಸ್ಥಾನದಲ್ಲಿ ಮೊದಲು ಗಣಪತಿಗೆ ಪೂಜೆ ಆದಮೇಲೆ ಬಾಕಿ ಉಳಿದ ದೇವರುಗಳಿಗೆ ಪೂಜೆ ಆಗುತ್ತೆ.
ಗಣಪತಿ ಪೂಜೆ ಮುಗಿದ ಮೇಲೆ ನಾಗರಕಟ್ಟೆಗೆ ಪೂಜೆ ಆಯಿತು. ಅದಾದಮೇಲೆ ಅಮ್ಮನವರ ದೇವಸ್ಥಾನದಲ್ಲಿ ಪೂಜೆ ಆಯಿತು. ಅಂತಿಮವಾಗಿ ಮಹಾಲಿಂಗೇಶ್ವರ ಗುಡಿಯಲ್ಲಿ ಪೂಜೆನ ಮುಗಿಸ್ಕೊಂಡ್ವಿ. ಇಲ್ಲಿ ಅಂತಿಮವಾಗಿ ಪೂಜೆ ಮುಗಿಸಿ ಪ್ರಸಾದನ ಸೇವಿಸಿ ನಾವಿಲ್ಲಿಂದ ನಮ್ಮ ಮುತ್ತಜ್ಜನ ಮನೆಗೆ ಹೋದ್ವಿ. ಆ ವಿಡಿಯೋನ ಶೀಘ್ರದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.